ನೋಡ್ತಾ ಇದ್ರೆ ವಿವಿಸಿ ನ್ಯೂಸ್ ಬಿಟ್ಗೆ ಸ್ವಾಗತ. ನಾನು ಸ್ವಾಗತ್. ಮೊದಲಿಗೆ ಹೆಡ್ಲೈನ್ಸ್. ವಾರ್ಡನ್ ನಾಪತ್ತೆ, ಸಿಬ್ಬಂದಿ ದರ್ಪ, ಹಸಿವಿನಿಂದ ಕಂಗಾಲಾದ ಸ್ನಾತಕೋತ್ತರ ವಿದ್ಯಾರ್ಥಿಗಳು, ಹಾಸ್ಟೆಲ್ ವ್ಯವಸ್ಥೆ ವಿರುದ್ಧ ವಿದ್ಯಾರ್ಥಿಗಳ ಹೋರಾತ್ರಿ ಧರಣಿ. ನಾಯಿ ತಪ್ಪಿಸಲು ಹೋಗಿ ಮರಕ್ಕೆ ಡಿಕ್ಕಿ ಹೊಡೆದ ಕಾರು, 5 ಯುವತಿಯರಿಗೆ ಗಂಭೀರ ಗಾಯ, ದೊಡ್ಡಬಳ್ಳಾಪುರದಲ್ಲಿ ಘಟನೆ. ಸುಧಾಕರ್ ನಿಧನ ರಾಜಕೀಯ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟ, ಚಳ್ಳಕೆರೆಯಿಂದ ಹಿರಿಯೂರುವರೆಗೆ ಜನಮನ ಗೆದ್ದ ನಾಯಕ. ಸಚಿವ ಸುಧಾಕರ್ ಸಾಧನೆಯನ್ನ ಸ್ಮರಿಸಿದ ಸಿಎಂ ಸಿದ್ದರಾಮಯ್ಯ. ವಾರ್ತೆಗಳ ವಿವರ. ಬೆಂಗಳೂರಿನ ಕೊಟ್ಟಿಗೆಪಾಳ್ಯದ ಸಮೀಪ ಇರತಕ್ಕಂತ ಡಾಕ್ಟರ್ BR ಅಂಬೇಡ್ಕರ್ ಸರ್ಕಾರಿ ಸ್ನಾತಕೋತ್ತರ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯವನ್ನ ಖಂಡಿಸಿ ವಿದ್ಯಾರ್ಥಿಗಳು ಅಹೋರಾತ್ರಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ನಿನ್ನೆ ಮಧ್ಯಾಹ್ನ ಊಟ ಮಾಡಿದ ವಿದ್ಯಾರ್ಥಿಗಳಿಗೆ ಅನಂತರ ಸರಿಯಾದ ಆಹಾರದ ವ್ಯವಸ್ಥೆ ಮಾಡಲಾಗಿಲ್ಲ. ರಾತ್ರಿ ಇಡೀ ನಿದ್ದೆಯೂ ಇಲ್ಲ. ಇಂದು ಬೆಳಗ್ಗೆ ತಿಂಡಿ ಊಟವೂ ಇಲ್ಲದೆ ಹಸಿವಿನಿಂದ ಹೋರಾಟ ಮಾಡುತ್ತಿದ್ದೇವೆ ಎಂದು ವಿದ್ಯಾರ್ಥಿಗಳು ಅಳಲು ತೋಡಿಕೊಂಡಿದ್ದಾರೆ. ಹಾಸ್ಟೆಲ್ನಲ್ಲಿ ವಾರ್ಡನ್ ಸೇರಿದಂತೆ ಯಾವುದೇ ಜವಾಬ್ದಾರಿಯುತ ಸಿಬ್ಬಂದಿಗಳು ಇರುವುದಿಲ್ಲ. ಕೇಳುವವರೇ ಇಲ್ಲದಂತಾಗಿರುವ ಈ ಹಾಸ್ಟೆಲ್ ರಾಜ್ಯದ ಇತರ ಹಾಸ್ಟೆಲ್ಗಳಿಗಿಂತ ಅತ್ಯಂತ ಕಳಪೆಯಾಗಿದೆ ಎಂಬುದು ವಿದ್ಯಾರ್ಥಿಗಳು ದೂರಿದ್ದು, ವಿದ್ಯಾರ್ಥಿಗಳ ದೂರಿನ ಪ್ರಕಾರ ಹಾಸ್ಟೆಲ್ನ ಕೆಲವು ಸಿಬ್ಬಂದಿಗಳು ವಿದ್ಯಾರ್ಥಿಗಳೊಂದಿಗೆ ಅತ್ಯಂತ ಅಸಭ್ಯವಾಗಿ ವರ್ತಿಸುತ್ತಾ ಇದ್ದಾರೆ. ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿದರೆ ಬೆದರಿಕೆ ಹಾಕುವ ತಂತ್ರ ಅನುಸರಿಸುತ್ತಿದ್ದಾರೆ. ಸಂಬಂಧಪಟ್ಟ ವಾರ್ಡನ್ ವಿದ್ಯಾರ್ಥಿಗಳ ಯಾವುದೇ ಅಹವಾಲನ್ನು ಸ್ವೀಕರಿಸುತ್ತಿಲ್ಲ ಮತ್ತು ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಎಂದು ದೂರಲಾಗಿದೆ. ಕರ್ತವ್ಯ ಲೋಪ ಎಸಗುತ್ತಿರುವ ವಾರ್ಡನ್ ಹಾಗೂ ಸಿಬ್ಬಂದಿಗಳ ವಿರುದ್ಧ ತಕ್ಷಣವೇ ಶಿಸ್ತು ಕ್ರಮ ಕೈಗೊಳ್ಳಬೇಕು. ಸರಿಯಾದ ಊಟದ ಜೊತೆಗೆ ಓದಲು ಪೂರಕವಾದ ಪುಸ್ತಕಗಳು ಹಾಗೂ ಉತ್ತಮ ವಿದ್ಯಾಭ್ಯಾಸದ ವಾತಾವರಣ ಕಲ್ಪಿಸಬೇಕು. ಜೊತೆಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಒಂದು ಲಿಖಿತ ಭರವಸೆ ನೀಡುವವರೆಗೂ ಪ್ರತಿಭಟನೆ ಹಿಂಪಡೆಯುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಒಂದು ಮೂಲಸೌಕರ್ಯ ಮಾತ್ರ ಅಲ್ಲ, ಇದು ಮೂಲಭೂತ ಹಕ್ಕುಗಳ ಧಕ್ಕೆ ಬಂದದಕ್ಕೆ ವಿದ್ಯಾರ್ಥಿಗಳು ಒಳಗಡೆ ಬಂದಿದ್ದು. ನಾವು ಮೂಲತಃ ಬಂದ್ಬಿಟ್ಟು ಹೈದರಾಬಾದ್ ಕರ್ನಾಟಕದ ವಿದ್ಯಾರ್ಥಿಗಳು. ನಮ್ಮ ಹಾಸ್ಟೆಲ್ನಲ್ಲೂ ನಾವು ಸಮಸ್ಯೆಗಳನ್ನ ನೋಡಿದ್ವಿ. ಈ ಮಟ್ಟದಲ್ಲಿ ಯಾವ ಸಮಸ್ಯೆ ಇಲ್ಲ. ನಾವು ಅನ್ಕೊಂಡು ಬಂದಿದ್ದು ಏನಂದ್ರೆ, ಬೆಂಗಳೂರು ಅಂದ್ರೆ ಒಂದು ಹೈ ಲೆವೆಲ್ ಫೀಲ್ ಇರುತ್ತೆ, ಒಳ್ಳೆ ರೆಸ್ಪಾನ್ಸಿಬಿಲಿಟಿ ಸಿಗುತ್ತೆ, ಒಳ್ಳೆ ಬುಕ್ ಸಿಗುತ್ತೆ, ಒಳ್ಳೆ ಊಟ ಸಿಗುತ್ತೆ ಅಂತ ನಾವು ಅಲ್ಲಿಂದ ಬಂದ್ಬಿಟ್ಟು ಇಲ್ಲಿ ನೋಡಿದ್ರೆ ಇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಯಾರು ಬರ್ತಾರೋ ಯಾರೋ ಹೋಗ್ತಾರೆ, ಯಾರು ನಮಗೆ ಏನಂದ್ರೆ ಮೇನ್ ಪಾಯಿಂಟ್ ವಾರ್ಡನ್ ಯಾರು ಅಂತ ಗೊತ್ತಿಲ್ಲ, ಮೇನ್ ಇನ್ಚಾರ್ಜ್ ಯಾರಂತೂ ಗೊತ್ತಿಲ್ಲ, ಒಬ್ಬ ಜೂನಿಯರ್ ವಾರ್ಡನ್ ಯಾರಂತೂ ಗೊತ್ತಿಲ್ಲ, ಸಿಬ್ಬಂದಿಗಳು ಯಾರಂತೂ ಗೊತ್ತಿಲ್ಲ. ಸಿಬ್ಬಂದಿಗಳು ಬರ್ತಾರೆ, ಅವರು ಗುಂಡ ಬರ್ತಾರೆ. ಈಗ ನಿಮಗೆ ತೊಂದರೆ ಆಗ್ತಾ ಇದೆ, ಎಷ್ಟು ದಿವಸದಿಂದ ಆಗ್ತದೆ ಸರ್? ಇದು ತೊಂದರೆ ಇವತ್ತಿಂದ ಸರ್, ಅಧಿಕವಾಗಿ 3, 4, 5 ವರ್ಷಕ್ಕಿಂತ ಅಧಿಕವಾಗಿ ಹಳೆ ವಿದ್ಯಾರ್ಥಿಗಳು ಅವರೆಲ್ಲ ಹೇಳ್ತಾ ಇದಾರೆ, ಅವಾಗಿಂದ ಹಂಗೆ ಇದೆಯಪ್ಪ, ಇದು ಮುಂದುವರಿಯುತ್ತೆ, ಇದು ಆಗೋದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಎಲ್ಲಾ ವಿದ್ಯಾರ್ಥಿಗಳು ಜೋಡ್ಕೊಂಡು ಎಲ್ಲಾ ಒಂದು ಕ್ರಿಯೇಟ್ ಮಾಡ್ಕೊಂಡು ನಾವೇ ಇದನ್ನ ಇಲ್ಲಿಗೆ ಮುಕ್ತಿ ಕೊಡಿಸ್ಬೇಕಂತ ನಾವು ಇದನ್ನ ನಿನ್ನೆ 6 ಗಂಟೆಯಿಂದ ಇಲ್ಲಿವರೆಗೂ ಹೋರಾಟಕ್ಕೆ ಕೂತಿದ್ದೀವಿ. ಅಧಿಕಾರಿಗಳಿಗೂ ನಿನ್ನೆಯಿಂದ ನಾವು ಕಾಲ್ ಮಾಡ್ತಾನೆ ಇದೀವಿ, ತಿಳಿಸ್ತಾನೆ ಇದೀವಿ. ನಮ್ಮ ವಾರ್ಡನ್ ಏನ್ ಹೇಳ್ತಾರೆ, ನಾನು ಔಟ್ ಆಫ್ ಸ್ಟೇಷನ್ ಇದ್ದೀನಿ, ನಾನು ಬೇರೆ ಡಿಸ್ಟಿಕ್ ಅಲ್ಲಿ ಇದ್ದೀನಿ, ನಾನು ಇದು ಮ್ಯಾರೇಜ್. ದೊಡ್ಡಬಳ್ಳಾಪುರ ನಗರದ ಹೊರವಲಯದಲ್ಲಿ ಇಂದು ಮುಂಜಾನೆ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಇನ್ನು ರಸ್ತೆಗೆ ಅಡ್ಡ ಬಂದ ಬೀದಿ ನಾಯಿಯನ್ನ ತಪ್ಪಿಸಲು ಹೋಗಿ ವೇಗವಾಗಿ ಬಂದ ಮಹೀಂದ್ರ ಥಾರ್ ಕಾರೊಂದು ಮರಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಕಾರ್ನಲ್ಲಿದ್ದ 5 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ದೊಡ್ಡಬಳ್ಳಾಪುರ ನಗರ ಹೊರವಲಯದ ಸ್ಕೌಟ್ಸ್ ಕ್ಯಾಂಪ್ ರಸ್ತೆಯಲ್ಲಿ ಘಟನೆ ನಡೆದಿದೆ. ಅಪಘಾತದ ರಭಸಕ್ಕೆ ಕಾರು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದ್ದು, ಒಳಗೆ ಪ್ರಯಾಣಿಸುತ್ತಿದ್ದ 3 ಯುವತಿಯರು ಸೇರಿದಂತೆ 5 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನು ತಕ್ಷಣವೇ ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಗಾಯಾಳುಗಳು ಮೂಲತಃ ಆಂಧ್ರಪ್ರದೇಶದವರಾಗಿದ್ದು, ಕೆಲಸದ ನಿಮಿತ್ತ ದೊಡ್ಡಬಳ್ಳಾಪುರ ತಾಲೂಕಿನ ಬಾಣಿಶೆಟ್ಟಿಹಳ್ಳಿಯ ಪೇಯಿಂಗ್ ಗೆಸ್ಟ್ನಲ್ಲಿ ವಾಸವಿದ್ರು ಎಂದು ತಿಳಿದು ಬಂದಿದೆ. ಬೆಳ್ಳಂಬೆಳಗ್ಗೆ ಪ್ರಯಾಣ ಬೆಳೆಸುತ್ತಿದ್ದ ಈ ವೇಳೆ ದುರ್ಘಟನೆ ಸಂಭವಿಸಿದೆ. ಘಟನಾ ಸ್ಥಳಕ್ಕೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಪಘಾತದ ತೀವ್ರತೆಗೆ ಕಾರು ರಸ್ತೆಯ ಬದಿಯ ಮರಕ್ಕೆ ಬಡಿದು ನಿಂತಿದ್ದು, ಸ್ಥಳೀಯರು ಗಾಯಾಳುಗಳನ್ನು ಕಾರಿನಿಂದ ಹೊರತೆಗೆಯಲು ನೆರವಾಗಿದ್ದಾರೆ. ಈ ಸಂಬಂಧ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ಡಿ ಸುಧಾಕರ್ ಅವರ ಅಕಾಲಿಕ ನಿಧನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಂತಾಪವನ್ನು ಸೂಚಿಸಿದ್ದು, ಸುಧಾಕರ್ ಅವರ ಅಗಲಿಕೆಯಿಂದ ರಾಜ್ಯದ ರಾಜಕೀಯ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ ಅಂತ ಹೇಳಿದ್ದಾರೆ. ನಗರದ ಸದಾಶಿವನಗರದಲ್ಲಿರುವ ಸಚಿವರ ನಿವಾಸಕ್ಕೆ ಭೇಟಿ ನೀಡಿದ ಮುಖ್ಯಮಂತ್ರಿಗಳು ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದು ಕುಟುಂಬದವರಿಗೆ ಸಾಂತ್ವನ ಹೇಳಿದರು. ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿ, ಮೂಲತಃ ಚಳ್ಳಕೆರೆಯವರಾದ ಸುಧಾಕರ್ ಅವರು 2008ರಿಂದ ಹಿರಿಯೂರು ಕ್ಷೇತ್ರದ ಶಾಸಕರಾಗಿ ಜನಮನ್ನಣೆ ಗಳಿಸಿದರು. 2ನೇ ಬಾರಿಗೆ ಸಚಿವರಾಗಿದ್ದ ಇವರು ಹಿಂದೆ ಸಮಾಜ ಕಲ್ಯಾಣ ಸಚಿವರಾಗಿಯೂ ಸಮರ್ಥವಾಗಿಯೂ ಕಾರ್ಯನಿರ್ವಹಿಸಿದರು. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಹಾಗೂ ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕರಾಗಿ ಸಹಕಾರ ಕ್ಷೇತ್ರದ ಏಳಿಗೆಗೆ ಶ್ರಮಿಸಿದ್ದರು. ರೈತರು ಮತ್ತು ಬಡವರ ಅಭಿವೃದ್ಧಿಗಾಗಿ ಅವರು ಹಗಲಿರುಳು ಶ್ರಮಿಸಿದ ಜನಪ್ರಿಯ ನಾಯಕ ಎಂದು ರಾಜಕೀಯ ನಡೆ ಮತ್ತು ಜನಸೇವೆಯನ್ನು ಶ್ಲಾಘಿಸಿದರು. ಬಡವರ ಪರವಾಗಿ ಯಾವಾಗಲೂ ಕೂಡ ವ್ಯಕ್ತಿ, ಜೊತೆಗೆ ಅವರು ಶಾಸಕರಾಗಿ ಮಂತ್ರಿಯಾಗಿ ಈಗಲೂ ಕೂಡ ಮಂತ್ರಿಯಾಗಿದ್ದರು.
ಪ್ಲ್ಯಾನಿಂಗು ಮತ್ತು ಸಮಾಜ ಕಲ್ಯಾಣ ಹಿಂದೆ ಸಮಾಜ ಕಲ್ಯಾಣ ಸಚಿವರಾಗಿದ್ದರು, ಹಿಂದೆ ಸಮಾಜ ಕಲ್ಯಾಣ ಸಚಿವರಾಗಿದ್ದರು, ಪ್ಲಾನಿಂಗ್ ಬಂದೀಖಾನೆ ಮಂತ್ರಿಯಾಗಿ. ಅವರು ಜೊತೆಗೆ ಸಹಕಾರಿ ಕ್ಷೇತ್ರದಲ್ಲೂ ಕೂಡ ಅಪಾರವಾದಂಥ ಸಹಕಾರಿಯಾಗಿದ್ದರು. ಪ್ರಶಸ್ತಿ DCC ಬ್ಯಾಂಕ್ ಅಧ್ಯಕ್ಷರಾಗಿದ್ದರು, ಎಪೆಕ್ಸ್ ಬ್ಯಾಂಕ್ ಡೈರೆಕ್ಟರ್ ಆಗಿದ್ದರು. DCC ಬ್ಯಾಂಕ್ ಅಧ್ಯಕ್ಷರಾಗಿ ಭಾಳಷ್ಟು ರೈತರ ಪರವಾಗಿ, ಬಡವರ ಪರವಾಗಿ ಕೆಲಸ ಮಾಡಿದ್ದಾರೆ. ಅವರು ನಮ್ಮನ್ನು ಅಗಲಿದ್ದಾರೆ. ಪತ್ನಿ, ಮಗ ಮತ್ತು ಮಗಳು ಅವರನ್ನು ಬಿಟ್ಟು ಅಗಲಿದ್ದಾರೆ. ಮತ್ತು ಅಪಾರವಾದಂಥ ಬಂಧು ಬಳಗವನ್ನು ಇಟ್ಟಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಅವ್ರ ಕುಟುಂಬ ವರ್ಗದವರಿಗೆ ಅವರ ಸಾವಿನ ದುಃಖವನ್ನು ಭರಿಸಿ. ವಿಶ್ವವಿಖ್ಯಾತ ಶಿಲ್ಪಕಲೆಗಳ ತವರೂರು, ಪ್ರವಾಸಿಗರ ಸ್ವರ್ಗ ಎಂಬ ಹೆಗ್ಗಳಿಕೆಯ ಬೇಲೂರು ಪಟ್ಟಣದ ಪ್ರಮುಖ ರಸ್ತೆಗಳು ಈಗ ಕಸದ ರಾಶಿಯಿಂದ ನರಕ ಸದೃಶ್ಯವಾಗ್ತಾ ಇದ್ದಾವೆ. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದಾಗಿ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಓಡಾಡಬೇಕಾದಂಥ ಅನಿವಾರ್ಯತೆ ನಿರ್ಮಾಣವಾಗಿದೆ. ಬೇಲೂರು ಮೂಡಿಗೆರೆ ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವ ಕುವೆಂಪು ನಗರ ಹಾಗೂ ಗೊಟ್ರವಳ್ಳಿ ರಸ್ತೆ ಸದ್ಯ ಕಸ ವಿಲೇವಾರಿ ಕೇಂದ್ರದಂತಾಗಿದೆ. ಪ್ಲಾಸ್ಟಿಕ್ ತ್ಯಾಜ್ಯ, ಕೊಳೆತ ಆಹಾರ ಪದಾರ್ಥಗಳು ಹಾಗೂ ಅಪಾಯಕಾರಿ ವೈದ್ಯಕೀಯ ತ್ಯಾಜ್ಯಗಳನ್ನು ರಸ್ತೆ ಬದಿಯಲ್ಲಿ ಸುರಿಯಲಾಗುತ್ತಿದ್ದು ಪರಿಸರ ಅಸ್ವಸ್ಥಗೊಂಡಿದೆ. ಇದರಿಂದಾಗಿ ಸ್ಥಳೀಯ ನಿವಾಸಿಗಳು, ಪಾದಚಾರಿಗಳು ಹಾಗೂ ಅಂಗಡಿ ಮಾಲೀಕರು ಪ್ರತಿದಿನ ದುರ್ವಾಸನೆಯನ್ನು ಸಹಿಸಿಕೊಂಡೇ ಬದುಕುವಂತಾಗಿದೆ. ಈ ಕುವೆಂಪು ನಗರ ಪ್ರದೇಶವು ಪಟ್ಟಣಕ್ಕೆ ಹೊಂದಿಕೊಂಡಿದ್ದರೂ ತಾಂತ್ರಿಕವಾಗಿ ಪುರಸಭೆ ವ್ಯಾಪ್ತಿಗೆ ಸೇರಿಲ್ಲ ಎಂಬ ಕಾರಣ ನೀಡಿ ಪುರಸಭೆ ಅಧಿಕಾರಿಗಳು ಮೌನ ವಹಿಸಿದ್ದಾರೆ. ಇತ್ತ ಇದು ಪಟ್ಟಣದ ಅಂಚಿನಲ್ಲಿರುವುದರಿಂದ ಗ್ರಾಮ ಪಂಚಾಯಿತಿಯೂ ಸಹ ನಮಗೂ ಇದಕ್ಕೂ ಸಂಬಂಧವಿಲ್ಲ ಎನ್ನುವಂತೆ ವರ್ತಿಸ್ತಾ ಇದೆ. ಕಸದ ರಾಶಿಯ ಮೇಲೆ ಬೀದಿ ನಾಯಿಗಳು, ಹಸುಗಳು ಹಾಗೂ ಇಲಿಗಳ ಕಾಟ ಹೆಚ್ಚಾಗಿದ್ದು ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಎದುರಾಗಿದೆ. ವಿಶೇಷವಾಗಿ ಮಕ್ಕಳು ಮತ್ತು ವೃದ್ಧರ ಆರೋಗ್ಯದ ಮೇಲೆ ಇದು ಗಂಭೀರ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದು, ಸಂಬಂಧಪಟ್ಟ ಇಲಾಖೆಗಳು ತಕ್ಷಣ ಎಚ್ಚೆತ್ತುಕೊಂಡು ಈ ಕಸದ ಸಮಸ್ಯೆಯನ್ನು ಬಗೆಹರಿಸಿ ಸುಂದರ ಹಾಗೂ ಸ್ವಚ್ಛ ಬೇಲೂರನ್ನು ನಿರ್ಮಿಸಬೇಕೆಂದು ಸಾಮಾಜಿಕ ಕಾರ್ಯಕರ್ತರು ಮತ್ತು ನಾಗರಿಕರು ಒತ್ತಾಯಿಸಿದ್ದಾರೆ. ಬೇಲೂರಿನ ತಾಲೂಕು ಪಂಚಾಯಿತಿ ಅಂಗಡಿ ಮಳಿಗೆಗಳ ಹರಾಜು ಪ್ರಕ್ರಿಯೆಯನ್ನ ಸಾರ್ವಜನಿಕರ ಒತ್ತಾಯದ ಮೇರೆಗೆ ಸಂಪೂರ್ಣ ಪಾರದರ್ಶಕವಾಗಿ ನಡೆಸಲಾಗಿದೆ ಅಂತ ತಾಲೂಕು ಪಂಚಾಯಿತಿ ಇಒ ಸತೀಶ್ ತಿಳಿಸಿದ್ದಾರೆ. ಹಿಂದೆ ಇದ್ದ ಎಲ್ಲ ಬಾಡಿಗೆದಾರರನ್ನ ಖಾಲಿ ಮಾಡಿಸಿ ಲೈವ್ ಬಿಡ್ಡಿಂಗ್ ಮೂಲಕ ಬಹಿರಂಗ ಹರಾಜು ನಡೆಸಲಾಗಿದ್ದು ಒಟ್ಟು 16 ಅಂಗಡಿ ಮಳಿಗೆಗಳನ್ನು ಹರಾಜಿಗೆ ಇಡಲಾಗಿತ್ತು. ಇದರಲ್ಲಿ 3 ಮಳಿಗೆಗಳನ್ನು ಪರಿಶಿಷ್ಟ ಜಾತಿ, 1 ಮಳಿಗೆಯನ್ನು ಪರಿಶಿಷ್ಟ ಪಂಗಡ ಹಾಗೂ 1 ಮಳಿಗೆಯನ್ನು ಅಂಗವಿಕಲರಿಗೆ ಮೀಸಲಿಡಲಾಗಿತ್ತು ಎಂದು ಮಾಹಿತಿ ನೀಡಿದರು. ಹರಾಜಿನಲ್ಲಿ ಮಳಿಗೆಗಳ ಬಾಡಿಗೆ ಮೊತ್ತವು 11,000ದಿಂದ 55,600ರವರೆಗೆ ಏರಿಕೆಯಾಗಿದ್ದು ಈಗ 16 ಮಳಿಗೆಗಳಿಂದ ತಾಲೂಕು ಪಂಚಾಯಿತಿಗೆ ಪ್ರತಿ ತಿಂಗಳು 4,04,000 ಬಾಡಿಗೆ ಆದಾಯ ಬರಲಿದೆ. ಇದರಿಂದ ವಾರ್ಷಿಕವಾಗಿ ಸುಮಾರು 50 ಲಕ್ಷ ಆದಾಯ ಲಭ್ಯವಾಗಲಿದೆ. ಜೊತೆಗೆ ತಕ್ಷಣವೇ ಸುಮಾರು 54 ಲಕ್ಷ ಠೇವಣಿ ರೂಪದಲ್ಲಿ ತಾಲೂಕು ಪಂಚಾಯಿತಿಗೆ ಬಂದಿದೆ ಎಂದು ತಿಳಿಸಿದರು. ಇನ್ನು ಹಾಜರಾಗದೆ ಉಳಿದಿರುವ 4 ಮಳಿಗೆಗಳನ್ನು ಶೀಘ್ರದಲ್ಲೇ ಮರು ಹರಾಜು ಮಾಡಲಾಗುವುದು. ಮುಂದಿನ ದಿನಗಳಲ್ಲಿ ತಾಲೂಕು ಪಂಚಾಯಿತಿಯ ಒಟ್ಟು ಆದಾಯವನ್ನು 1 ಕೋಟಿಗೆ ಹೆಚ್ಚಿಸುವ ಗುರಿ ಹೊಂದಲಾಗಿದೆ. ಬಂದಿರುವ ಠೇವಣಿ ಮತ್ತು ಬಾಡಿಗೆ ಹಣವನ್ನು ಬಳಸಿ ಹೊಸ ಅಂಗಡಿ ಮಳಿಗೆಗಳ ನಿರ್ಮಾಣ ಹಾಗೂ ವಿಸ್ತರಣೆ ಕಾಮಗಾರಿ ಕೈಗೊಳ್ಳುವ ಯೋಜನೆಯೂ ಇದೆ ಎಂದರು. 6 ಅಂಗಡಿ ಮಳಿಗೆಗಳನ್ನು ನಾವು ಹರಾಜಿಗೆ ಇಟ್ಟಿದ್ದು, ಅದರಲ್ಲಿ 3 ಪರಿಶಿಷ್ಟ ಜಾತಿಗೆ, 1 ಪರಿಶಿಷ್ಟ ಪಂಗಡಕ್ಕೆ ಮತ್ತು 1 ಅಂಗವಿಕಲ ಮೀಸಲಿಟ್ಟು ನಾವು ಅಂಗಡಿ ಮಳಿಗೆಗಳನ್ನು ಹರಾಜು ಮಾಡಿದ್ವಿ. ಭಾಳ ಅಭೂತಪೂರ್ವವಾದಂಥ ರೆಸ್ಪಾನ್ಸ್ ನಮಗೆ ಲೈವ್ ಬಿಡ್ಡಿಂಗಲ್ಲಿ ಬಂದಿದೆ. 11,000ದಿಂದ ಹಿಡಿದು 55,600 ರೂಪಾಯಿವರೆಗೆ ಮಳಿಗೆಗಳು ಹರಾಜಾಗಿದೆ. ಒಟ್ಟು 16 ಮಳಿಗೆಯಿಂದ ನಮಗೆ ಒಂದು ತಿಂಗಳಿಗೆ 4,04,000 ರೂಪಾಯಿ ಬಾಡಿಗೆ ಬರ್ತದೆ. ಒಂದು ವರ್ಷಕ್ಕೆ 50 ಲಕ್ಷ ರೂಪಾಯಿ ನಮಗೆ ಬಾಡಿಗೆಯಿಂದ ಬರ್ತದೆ. ಮತ್ತು ಈಗ ತತ್ಕ್ಷಣದಲ್ಲಿ ನಮಗೆ ಸುಮಾರು 54 ಲಕ್ಷ ಡೆಪಾಸಿಟ್ ರೂಪದಲ್ಲಿ ಒಂದೇ ಬಾರಿ ತಾಲೂಕು ಪಂಚಾಯತಿಗೆ ಬರ್ತದೆ ಆದಾಯ. ಇನ್ನು ಏನು ನಮಗೆ ಹರಾಜಾಗದೆ 4 ಅಂಗಡಿ ಮಳಿಗೆಗಳಿದೆ, ಅದನ್ನು ಕೂಡ ಶೀಘ್ರವಾಗಿ ನಾವು ಹರಾಜನ್ನು ಮಾಡಿ ಅದನ್ನು ಕೂಡ ಸಾರ್ವಜನಿಕರಿಗೆ ಬಹಿರಂಗವಾಗಿ ಹರಾಜು ಮಾಡ್ತೇವೆ. ಒಟ್ಟಾರೆ ಮುಂದಿನ ದಿನಗಳಲ್ಲಿ ತಾಲೂಕು ಪಂಚಾಯತಿಯ ಆದಾಯವನ್ನು 1 ಕೋಟಿಗೆ ತೆಗೆದುಕೊಂಡು ಹೋಗಬೇಕು ಅನ್ನೋದು ನಮ್ಮ ಉದ್ದೇಶ. ಇದೇ ರೀತಿ ಬೇರೆ ಬೇರೆ ಕಡೆ ಇರ್ತಕ್ಕಂಥ ನಮ್ಮ ಅಂಗಡಿ ಮಳಿಗೆಗಳನ್ನು ಖಾಲಿ ಮಾಡಿಸಿ ಹರಾಜು ಮಾಡಿದಲ್ಲಿ ನಾವು 1 ಕೋಟಿ ಏನು ನಮ್ಮ ಆದಾಯದ ಗುರಿ ಇಟ್ಕೊಂಡಿದ್ದೀವಿ ಅದನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದಲ್ಲದೆ ಈಗ ಬರ್ತಾ ಇರ್ತಕ್ಕಂಥ ಡೆಪಾಸಿಟಿಂದ ಮತ್ತು ಬಾಡಿಗೆ ಮೊತ್ತವನ್ನು ನಾವು ಮತ್ತೆ ಇರ್ತಕ್ಕಂಥ ಅಂಗಡಿ ಮಳಿಗೆಗಳನ್ನು ಎಕ್ಸ್ಟೆನ್ಷನ್ ಮಾಡಲಿಕ್ಕೆ, ಹೊಸ ಅಂಗಡಿ ಮಳಿಗೆಗಳನ್ನು ಕಟ್ಟೋದಕ್ಕೆ ಬಳಸ್ಕೊಳ್ತೀವಿ.
1 ವರ್ಷ ಚಿನ್ನ ಕೊಳ್ಳಬೇಡಿ, ವರ್ಕ್ ಫ್ರಮ್ ಹೋಮ್ ಮಾಡಿ, ಅಡಿಗೆ ಎಣ್ಣೆ ಬಳಕೆ ಮಿತಿಗೊಳಿಸಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಜನತೆಗೆ ನೀಡಿರುವ ಹೊಸ ಕರೆಗಳು ಇದೀಗ ರಾಷ್ಟ್ರಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ. ಮೋದಿ ಅವರು ಸಂಚಾರ ದಟ್ಟಣೆ ಮತ್ತು ಇಂಧನ ಉಳಿತಾಯಕ್ಕಾಗಿ ಮನೆಯಿಂದಲೇ ಕೆಲಸಕ್ಕೆ ಆದ್ಯತೆ ನೀಡಿ ಸ್ವಂತಹ ವಾಹನ ಬಿಟ್ಟು ಮೆಟ್ರೋ ಅಥವಾ ಸಾರ್ವಜನಿಕ ಸಾರಿಗೆ ಬಳಸಿ ಕಾರ್ ಪೂಲಿಂಗ್ ಮತ್ತು ಎಲೆಕ್ಟ್ರಿಕ್ ವಾಹನಗಳಿಗೆ ಒತ್ತು ನೀಡಿ ಕನಿಷ್ಠ 1 ವರ್ಷ ಮದುವೆ ಸಮಾರಂಭಗಳಿಗೆ ಚಿನ್ನ ಖರೀದಿಸುವುದನ್ನು ನಿಲ್ಲಿಸಿ, ವಿದೇಶದಿಂದ ಆಮದಾಗುವ ಅಡುಗೆ ಎಣ್ಣೆಯ ಬಳಕೆಯನ್ನು ಕಡಿಮೆ ಮಾಡಿ, ರಾಸಾಯನಿಕ ಗೊಬ್ಬರ ಶೇಕಡಾ 50ರಷ್ಟು ತಗ್ಗಿಸಿ, ಡೀಸೆಲ್ ಪಂಪ್ ಬದಲು ಸೋಲಾರ್ ಪಂಪ್ ಬಳಸಿ ಸ್ವದೇಶಿ ಪ್ರವಾಸಕ್ಕೆ ಆದ್ಯತೆ ನೀಡಿ ಎಂದು ಕರೆ ನೀಡಿರುವುದು ಬಹಳ ಚರ್ಚೆಗೆ ಗ್ರಾಸವಾಗಿರುವುದು ಕಂಡುಬಂದಿದೆ. एक और पहलू है जिसमें विदेशी मुद्रा बहुत अधिक खर्च होती है. एक जमाना था जब संकट आता था सोना दान दे देते थे. आज दान की जरूरत नहीं है, लेकिन देश हित में हमको ये तय करना पड़ेगा कि साल भर तक घर में कोई भी फंक्शन हो, कोई भी कार्यक्रम हो, हम सोने के गहने नहीं खरीदेंगे, सोना नहीं खरीदेंगे. विदेशी दे रही है और हमें इस चुनौती को स्वीकार करते हुए विदेशी मुद्रा को बचाना होगा. गोल्ड यानी सोने की खरीद एक और पहलू है जिसमें विदेशी मुद्रा बहुत अधिक खर्च होती है. एक जमाना था जब संकट आता था. ಕೆಆರ್ ನಗರ ಪಟ್ಟಣದ ಮಧುವನಹಳ್ಳಿ ಮತ್ತೆ ಜೋಡಿಗೌಡನ ಕೊಪ್ಪಲುಗಳ ಅಧಿದೇವತೆ ಶ್ರೀ ದಿಡದಮ್ಮ ತಾಯಿ ಅವರ ವಾರ್ಷಿಕ ಮಹೋತ್ಸವ ಶುಕ್ರವಾರ ರಾತ್ರಿ ಅದ್ದೂರಿಯಾಗಿ ಸಾವಿರಾರು ಭಕ್ತರ ನಡುವೆ ವಿಜೃಂಭಣೆಯಿಂದ ಜರುಗಿತು. ಪಟ್ಟಣದ ಮಧುವನಹಳ್ಳಿ ಬಡಾವಣೆ ಹಾಗೂ ಜೋಡಿಗೌಡನ ಕೊಪ್ಪಲು ವ್ಯಾಪ್ತಿಯ ಆರಾಧ್ಯ ದೈವ ಶ್ರೀ ದಿಡ್ಡದಮ್ಮ ತಾಯಿಯ ಹಬ್ಬವು ಅತ್ಯಂತ ವೈಭವದಿಂದ ಜರುಗಿತು. ಕಳೆದ 1 ತಿಂಗಳಿನಿಂದ ನಡೆಯುತ್ತಿದ್ದ ಪೂರ್ವ ಸಿದ್ಧತೆಗಳು ಶುಕ್ರವಾರ ಮತ್ತು ಶನಿವಾರ ನಡೆದ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಉತ್ತಮವಾಗಿ ನಡೆಯಿತು. ಮಧುವನಹಳ್ಳಿಯ ಹಳೆಯ ದೇವಸ್ಥಾನದಿಂದ ಶ್ರೀ ದಿಡ್ಡದಮ್ಮ ತಾಯಿಯ ಉತ್ಸವ ಮೂರ್ತಿಯನ್ನು ಟ್ರ್ಯಾಕ್ಟರ್ನಲ್ಲಿ ಸುಂದರವಾಗಿ ಅಲಂಕರಿಸಿ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಮೆರವಣಿಗೆಯು ಮಂಗಳವಾದ್ಯ ಮತ್ತು ವೀರಗಾಸೆ ಕುಣಿತದೊಂದಿಗೆ ಪಟ್ಟಣದ ಮುಖ್ಯ ಬೀದಿಗಳಲ್ಲಿ ಸಾಗಿ ಹಳೆ ಎಡತೊರೆಯ ಶ್ರೀ ಆರ್ಕೇಶ್ವರ ಸ್ವಾಮಿ ದೇವಾಲಯದ ಬಳಿ ಇರುವ ಪುಣ್ಯನದಿ ಕಾವೇರಿಯಲ್ಲಿ ತಾಯಿಗೆ ಪುಣ್ಯ ಸ್ನಾನ ಮಾಡಿಸಲಾಯಿತು. ನದಿ ತೀರದಲ್ಲಿ ಹೋಮ ಹವನಗಳನ್ನು ನೆರವೇರಿಸಿ ದೇವಿಗೆ ಬೆಲೆ ಬಾಳುವ ಒಡವೆ, ವಸ್ತ್ರ ಹಾಗೂ ಹೂವುಗಳಿಂದ ವಿಶೇಷ ಅಲಂಕಾರ ಮಾಡಿ ಮಹಾಪೂಜೆ ಸಲ್ಲಿಸಲಾಯಿತು. ಜೋಡಿಗೌಡನ ಕೊಪ್ಪಲು ಮತ್ತು ಮಧುವನಹಳ್ಳಿ ಗ್ರಾಮಸ್ಥರು ಒಗ್ಗೂಡಿ ಗ್ರಾಮ ದೇವತೆಯ ಉತ್ಸವವನ್ನು ಅತ್ಯಂತ ಯಶಸ್ವಿಯಾಗಿ ಆಚರಿಸಿದರು. ಪ್ರತಿ 2 ವರ್ಷಕ್ಕೊಮ್ಮೆ ಗ್ರಾಮ ದೇವತೆ ಶ್ರೀ ದಿಡ್ಡದಮ್ಮ ತಾಯಿಯ ಪೂಜಾ ಕಾರ್ಯ ಪ್ರತಿ 2 ವರ್ಷಕ್ಕೆ ಬಾರಿ ನಡೆಯುತ್ತೆ. ಇದು 3-4 ಗ್ರಾಮಗಳು ಸೇರಿ ಮಧುನಹಳ್ಳಿ ಕಾಲೋನಿ, ಮಧುನಹಳ್ಳಿ ಗ್ರಾಮ ಮತ್ತೆ ಜೋಡಿಗೌಡನ ಕೊಪ್ಪಲು ಗ್ರಾಮದವ್ರು ಸೇರಿ ಒಟ್ಟಿಗೆ ಬಹಳ ವಿಜೃಂಭಣೆಯನ್ನ ಪ್ರತಿ 2 ವರ್ಷಕ್ಕೊಮ್ಮೆ ಆಚರಣೆ ಮಾಡ್ತಾರೆ. ಈ ತಾಯಿ ನಮ್ದವ್ರಿಗೆ ಯಾರಿಗೂ ಮೋಸ ಆಗಿಲ್ಲ. ಆ ಒಂದು ಕಾರಣದಿಂದ ಪ್ರತಿ 2 ವರ್ಷಕ್ಕೊಮ್ಮೆ ಊರಲ್ಲಿ ಹಬ್ಬ ತೋರಣಗಳು ಕಟ್ಟಿ ಎಲ್ಲಾ ಮನೆ ಹೆಣ್ಣು ಮಕ್ಕಳು ಸುಧಾ ಎಲ್ಲ ಎಷ್ಟೇ ಹೊರಗಡೆ ಇದ್ರು ಎಲ್ಲ. ಕೃಷ್ಣರಾಜನಗರದ ಮಧುವನಹಳ್ಳಿ ಗ್ರಾಮದಲ್ಲಿ ಶ್ರೀ ತಾಯಿ ದಿಡ್ಡದಮ್ಮನ ಜಾತ್ರಾ ಮಹೋತ್ಸವನ್ನ ಪ್ರತಿ 2 ವರ್ಷಕ್ಕೆ ಒಮ್ಮೆ ನಾವು ಮಧುವನಹಳ್ಳಿಯ 1ನೇ ವಾರ್ಡ್ನ ಮತ್ತು 22ನೇ ವಾರ್ಡ್ನ ಮತ್ತು 23ನೇ ವಾರ್ಡ್ನ ಮತ್ತು ಜೋಡಿಗೌಡ ಕೊಪ್ಪಲು ಗ್ರಾಮದ ಸಮಸ್ತ ಜನತೆ ಭಾರಿ ವಿಜೃಂಭಣೆಯಿಂದ ತಾಯಿಯನ್ನ ಪೂಜಿಸುವುದರ ಮೂಲಕ ಕೆಆರ್ ನಗರ ತಾಲೂಕಿಗೆ ಉತ್ತಮ ಮಳೆ, ಬೆಳೆ, ಆರೋಗ್ಯ. ಕರ್ನಾಟಕದಲ್ಲಿ ಯಾವ ಕುರ್ಚಿಗಳು ಕೂಡ ಅಲುಗಾಡ್ತಾ ಇಲ್ಲ, ಎಲ್ಲವೂ ಗಟ್ಟಿಯಾಗಿದ್ದಾವೆ. ಪ್ರಧಾನಿ ಅವರ ಕಣ್ಣಿಗೆ ಏನ್ ಕಾಣ್ತಾ ಇದೆಯೋ ನನಗಂತೂ ಗೊತ್ತಿಲ್ಲ ಅಂತ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಹೇಳಿಕೆಗೆ ತಿರುಗೇಟನ ನೀಡಿದ್ದಾರೆ. ರಾಯಚೂರು ಜಿಲ್ಲೆಯ ಲಿಂಗಸಗೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಅಲುಗಾಡುತ್ತಿದೆ ಹಾಗೂ ಕೇರಳ, ಪಂಜಾಬ್ ಮಾದರಿಯ ಸ್ಥಿತಿ ನಿರ್ಮಾಣವಾಗಲಿದೆ ಎಂಬ ಪ್ರಧಾನಿ ಮೋದಿ ಅವರ ಟೀಕೆಗೆ ಉತ್ತರಿಸಿ, ನಮ್ಮ ಸರ್ಕಾರ ಭದ್ರವಾಗಿದೆ, ವಿರೋಧ ಪಕ್ಷದವರು ಏನೇ ಹೇಳಿದರೂ ಆಡಳಿತದ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಎಂದು ರಾಜ್ಯ ಸರ್ಕಾರದ ಸ್ಥಿರತೆಯ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸಿದರು. ಸಹಕಾರ ಜಿಲ್ಲೆ ಅಪ್ಪರ ಭದ್ರಾ ಯೋಜನೆ ಸಂಬಂಧಪಟ್ಟಂತೆ ನೀರಾವರಿ ಕೆಲಸ ಮಾಡಿ ಯಶಸ್ಸಾಗಿ ಅದನ್ನು ಉದ್ಘಾಟನೆ ಮಾಡಬೇಕಾಯ್ತು. ನೀರೆಲ್ಲ ಉದ್ಘಾಟನೆ ಅವರ ಆರೋಗ್ಯ ದೃಷ್ಟಿಯಿಂದ ಒಂದು ಮಾಡಲಾಗಿದೆ. ಸೊ ಯಾವಾಗ ನಮ್ಮನ್ನು ಬಂದು ಮುಖ್ಯಮಂತ್ರಿ ಭೇಟಿ ಮಾಡಲಿ, ಯಾವ ಜಿಲ್ಲೆಯಲ್ಲಿ
ಜನತೆ ಬಗ್ಗೆ, ಬಡವರು, ಜೈನ ಸಮುದಾಯ, ಸಣ್ಣ ಸಮುದಾಯ, ಅದು ಒಂದು ದೊಡ್ಡ ಆತ್ಮೀಯತೆಯಿಂದ ಎಲ್ಲ ವರ್ಗವನ್ನು ಕೂಡ ಒಟ್ಟಿಗೆ ತೆಗೆದುಕೊಳ್ಳುವಂಥ ಕೆಲಸ ಮಾಡ್ತಾಯಿದ್ದೀವಿ. ಪಕ್ಷಕ್ಕೆ, ನಮ್ಮ ಸರ್ಕಾರಕ್ಕೆ, ಜಿಲ್ಲೆಗೆ ಮತ್ತು ನನಗೆ ವೈಯಕ್ತಿಕವಾಗಿ ಬಹಳ ದೊಡ್ಡ ಆಘಾತ ಉಂಟಾಗಿದೆ. ಸರ್, ಈಗ ಪಂಚರಾಜ್ಯಗಳ ಚುನಾವಣೆ ದಿವಂಗತ ಸಚಿವ ಡಿ ಸುಧಾಕರ್ ಅವರ ಪಾರ್ಥಿವ ಶರೀರದ ದರ್ಶನ ಪಡೆಯಲು ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಭಕ್ತರು ಹಾಗೂ ಗಣ್ಯರ ಸಾಗರವೇ ಹರಿದು ಬರ್ತಾ ಇದೆ. ಹಿರಿಯೂರಿನಲ್ಲಿ ಇರಿಸಲಾಗಿದ್ದ ಸಚಿವರ ಪಾರ್ಥಿವ ಶರೀರಕ್ಕೆ ವಿವಿಧ ಮಠಾಧೀಶರು ಹಾಗೂ ರಾಜಕೀಯ ನಾಯಕರು ಅಂತಿಮ ದರ್ಶನ ಪಡೆದು ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದಾರೆ. ವಿಧಾನ ಪರಿಷತ್ ಸದಸ್ಯರಾದ ನಾರಾಯಣಸ್ವಾಮಿ ಅವರು ಸಚಿವರ ಅಂತಿಮ ದರ್ಶನ ಪಡೆದ ಬಳಿಕ ಮಾತನಾಡಿ, ಸುಧಾಕರ್ ಅವರು ನನಗೆ ಕಳೆದ 26 ವರ್ಷಗಳಿಂದ ಆಪ್ತ ಸ್ನೇಹಿತರಾಗಿದ್ದರು. ಅವರು ಯಾವತ್ತೂ ಸ್ನೇಹ ಮತ್ತು ವಿಶ್ವಾಸಕ್ಕೆ ಹೆಚ್ಚಿನ ಬೆಲೆ ಕೊಡುತ್ತಿದ್ದ ವ್ಯಕ್ತಿ. ಅಲ್ಪಸಂಖ್ಯಾತ ಜೈನ ಸಮುದಾಯದಲ್ಲಿ ಜನಿಸಿದರು. ಸ್ವಸಮುದಾಯದ ಮತಗಳು ಕಡಿಮೆ ಇದ್ದರೂ ಸಹ ತಮ್ಮ ಕೆಲಸದ ಮೂಲಕ ಎಲ್ಲಾ ಸಮುದಾಯಗಳ ಮನ ಗೆದ್ದಿದ್ದರು. 2 ಬಾರಿ ಚಳ್ಳಕೆರೆ ಹಾಗೂ 2 ಬಾರಿ ಹಿರಿಯೂರು ಶಾಸಕರಾಗಿ ಅವರು ಮಾಡಿದ ಸೇವೆ ಅನನ್ಯ. ಅವರ ಅಗಲಿಕೆ ಇಡೀ ಜಿಲ್ಲೆಗೆ ತುಂಬಲಾರದ ನಷ್ಟ ಎಂದರು. ವಿಧಾನ ಪರಿಷತ್ ಸದಸ್ಯ ಕೆಎಸ್ ನವೀನ್ ಮಾತನಾಡಿ, ಸಚಿವರು ಅನಾರೋಗ್ಯದಿಂದ ಗುಣಮುಖರಾಗಿ ಬರುತ್ತಾರೆ ಎಂಬ ನಿರೀಕ್ಷೆ ಇತ್ತು. ಆದರೆ ವಿಧಿಯಾಟವೇ ಬೇರೆ ಆಗಿತ್ತು. ಅವರ ಸಾವು ಜಿಲ್ಲೆಯ ಜನರಿಗೆ ದೊಡ್ಡ ಆಘಾತ ತಂದಿದೆ. ಭದ್ರಾ ಮೇಲ್ದಂಡೆ ಯೋಜನೆಯು ಅವರ ಸ್ಫೂರ್ತಿಯಿಂದಲೇ ಯಶಸ್ವಿಯಾಗಿ ಮುಂದೆ ಸಾಗಲಿ ಎಂದು ಹಾರೈಸಿದರು. ಜಿಲ್ಲೆಯ ವಿವಿಧ ಮಠಗಳ ಸ್ವಾಮೀಜಿಗಳು ಆಗಮಿಸಿ ಅಗಲಿದ ನಾಯಕನಿಗೆ ನಮನ ಸಲ್ಲಿಸಿದರು. ನಮ್ಮ ಚಿತ್ರದುರ್ಗ ಜಿಲ್ಲೆಯ ಉಸ್ತುವಾರಿ ಸಚಿವರು ನಮ್ಮೆಲ್ಲರೂ ಕೂಡ ಭಾಳ ಆತ್ಮೀಯರಾದಂಥ ಸುಧಾಕರ್ ಅವರ ನಿಧನ ನಮ್ಮ ಜಿಲ್ಲೆಗೆ ಅಷ್ಟೇ ಅಲ್ಲ, ನಮ್ಮ ಇಡೀ ರಾಜ್ಯದ ಜನರಿಗೆ ಆಘಾತವನ್ನು ನೀಡಿದೆ. ಬಹುಶಃ ಅವರು ಬೇಗ ಗುಣಮುಖರಾಗಿ ವಾಪಸ್ ಬರ್ತಾರೆ ಅನ್ನುವಂಥ ದೊಡ್ಡ ನಿರೀಕ್ಷೆ ಎಲ್ಲರದು ಭಾಳ ದಿನಗಳಿಂದ ಆಗಿತ್ತು. ಆದರೆ ಬೀದಿ ಆಟದಲ್ಲಿ ಅವರು ನಾವು ಈಗ 5:15 ಅಥವಾ 5:45 ಹಿರಿಯೂರಿಂದ ಚಳ್ಳಕೆರೆಗೆ ಹೋಗ್ತೀವಿ. ಚಳ್ಳಕೆರೆಯಲ್ಲಿ ನಮ್ಮ ನಿವಾಸಕ್ಕೆ ಹೋಗ್ತೀವಿ. ಅಲ್ಲಿ ಓವರ್ನೈಟ್ ಎಲ್ಲ ಅಲ್ಲೇ ಇದ್ದು ನೆಕ್ಸ್ಟ್ ಮಾರ್ನಿಂಗು ಡಿ ಸುಧಾಕರ್ ಕ್ರೀಡಾಂಗಣಕ್ಕೆ ಕರ್ಕೊಂಡೋಗಿ ಅವ್ರದ್ದು ಕಡೆ ಬಂತು ಅಂತಂದ್ರೆ ಹನುಮಂತಪ್ಪನ ಮಗಳು ಕರೀರಿ ತೊಡೆ ಮೇಲೆ ಕುಟ್ಕೊಂಡು ಮಾತಾಡೋರು. ಬಟ್ ಇವತ್ತು ನೋಡಿದ್ರೆ ಅಂತ ಪರಿಸ್ಥಿತಿ ಯಾರಿಗೂ ಬರಬಾರ್ದಿತ್ತು. ದೇವ್ರೆ, ಯಾಕಪ್ಪ ಇಷ್ಟು ಬೇಗ ಸಡನ್ ಕಿತ್ಕೊಂಡ್ಬಿಟ್ಟೆ ಅಂತ ತುಂಬ ದುಃಖ ಆಗುತ್ತೆ. ಆಂಟಿ ಆಗಲಿ ಅಣ್ಣ ಆಗಲಿ ತುಂಬ ಚೆನ್ನಾಗಿ ಮಾತಾಡ್ಸೋರು ನಮ್ಮನ್ನ, ಯಾರೇ ಆಗಲಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ವಾರ್ಡನ್ ನಾಪತ್ತೆ, ಸಿಬ್ಬಂದಿ ದರ್ಪ. ಹಸಿವಿನಿಂದ ಕಂಗಾಲಾದ ಸ್ನಾತಕೋತ್ತರ ವಿದ್ಯಾರ್ಥಿಗಳು. ಹಾಸ್ಟೆಲ್ ವ್ಯವಸ್ಥೆ ವಿರುದ್ಧ ವಿದ್ಯಾರ್ಥಿಗಳ ಹೋರಾತ್ರಿ ಧರಣಿ. ನಾಯಿ ತಪ್ಪಿಸಲು ಹೋಗಿ ಮರಕ್ಕೆ ಡಿಕ್ಕಿ ಹೊಡೆದ ಕಾರು. 5 ಯುವತಿಯರಿಗೆ ಗಂಭೀರ ಗಾಯ. ದೊಡ್ಡಬಳ್ಳಾಪುರದಲ್ಲಿ ಘಟನೆ. ಸುಧಾಕರ್ ನಿಧನ ರಾಜಕೀಯ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟ. ಚಳ್ಳಕೆರೆಯಿಂದ ಹಿರಿಯೂರುವರೆಗೆ ಜನಮನ ಗೆದ್ದ ನಾಯಕ. ಸಚಿವ ಸುಧಾಕರ್ ಸಾಧನೆಯನ್ನ ಸ್ಮರಿಸಿದ ಸಿಎಂ ಸಿದ್ದರಾಮಯ್ಯ. ಇದಾಗಿ ಸುದ್ದಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ